ಕಗ್ಗಂಟಾಗಿ ಉಳಿದ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ವಿಚಾರ ಅಂತಿಮ ಘಟ್ಟಕ್ಕೆ ಹಾಗಾದರೆ ಸಂಪುಟ ವಿಸ್ತರಣೆ ಬಂತ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸೊ ಆ ಮೂಲಕ ಕಗ್ಗಂಟಾಗಿ ಉಳಿದಿದ್ದಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದು ಬೆಂಗಳೂರಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ನಂತರ ಸಭೆ ಮುಗಿದ ನಂತರ ಏರ್ಪೋರ್ಟ್ಗೆ ತೆರಳಿದ್ದಾರೆ. ಇಬ್ಬರು ನಾಯಕರು ಒಟ್ಟಿಗೆ ಒಂದೇ ಕಾರಲ್ಲಿ ಉಭಯ ನಾಯಕರು ತೆರಳಿದ್ದಾರೆ. ನೋಡಿ, ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂತು ಒಂದಷ್ಟು ವಿಚಾರವನ್ನು ಸಭೆ ನಡೆಸಿದ್ದಾರೆ. ನಂತರ ಈ ಮೀಟಿಂಗ್ನ ಬಳಿಕ ಉಭಯ ನಾಯಕರು ಒಂದೇ ಕಾರಲ್ಲಿ ಏರ್ಪೋರ್ಟ್ಗೆ ತೆರಳಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ದೆಹಲಿಯಲ್ಲಿ ಆದಂಥ ಮೀಟಿಂಗ್ನಲ್ಲಿ ಒಂದು ಫೈನಲ್ ಆಗಿಲ್ಲ. ಹೈಕಮಾಂಡ್ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಫೈನಲ್ ಆಗಲಿಲ್ಲ, ಕಗ್ಗಂಟಾಗಿ ಉಳಿದಿತ್ತು. ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಕೆಲ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಮೂವರು ಪಟ್ಟಿಯನ್ನು ತಗೊಂಡೋಗಿದ್ರಂತೆ, ರಿಜೆಕ್ಟ್ ಆಗಿದೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಏನೆಲ್ಲ ಚರ್ಚೆಯನ್ನು ಮಾಡಿದ್ರು ಇವತ್ತು? ನಾಗೇಂದ್ರ ಬಾಬು, ಕ್ಯಾಬಿನೆಟ್ ವಿಸ್ತರಣೆಯನ್ನ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಅಷ್ಟೇ ಅವರಿಬ್ಬರೂ ಕೂಡ ಭೇಟಿ ಮಾಡಿ ದೆಹಲಿಗೆ ಹೋಗುವ ಮುನ್ನವೇ ಕಾವೇರಿ ನಿವಾಸದಲ್ಲಿ ಒಂದು ಸುದೀರ್ಘವಾದಂತಹ ಸಭೆಯನ್ನ ಮಾಡಿದ್ರು. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಅವರ ಕೋಟದಲ್ಲಿ ಯಾರಾಗಬೇಕು, ಮತ್ತೆ ಸಿದ್ದರಾಮಯ್ಯನವರ ಕೋಟದಲ್ಲಿ ಯಾರಾಗಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಮನ್ವಯ ಸಾಧಿಸುವ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನ ಇಟ್ಕೊಂಡು ಹೋಗಿದ್ರು. ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆದಂತ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರು, ಸಿದ್ದರಾಮಯ್ಯನವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರು, ಮತ್ತೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಕೆಲ ಹೆಸರುಗಳನ್ನ ಇಟ್ಕೊಂಡು ಹೋಗಿದ್ರು ಅನ್ನುವಂತ ಚರ್ಚೆಗೆ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಆದ್ರೆ ತೆಗೆದುಕೊಂಡು ಹೋದಂತ ಪಟ್ಟಿಯಲ್ಲಿ ಬಹುತೇಕ ಸರಿಸುಮಾರು ಒಂದು ಸ್ಥಾನಕ್ಕೆ ಇಬ್ಬರಿಬ್ಬರ ಹೆಸರುಗಳನ್ನು ಕೂಡ ತೆಗೆದುಕೊಂಡು ಹೋಗೋಣ, ಅಂದ್ರೆ ಸಚಿವ ಸ್ಥಾನಕ್ಕಾಗಿ ಆಪ್ಷನ್ 1 ಆಪ್ಷನ್ 2 ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮಾಹಿತಿಯನ್ನ ಇಟ್ಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂತ ಒಂದಷ್ಟು ಮಾಜಿ ಸಚಿವರೇನಿದ್ದಾರೆ ಅವರ ಲಿಸ್ಟ್ ಅನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಯಾರೆಲ್ಲ ಸಚಿವರಾಗಿದ್ರು, ಕಳೆದ ಬಾರಿ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರಾಗಿದ್ರು ಅಂತವರ ಪಟ್ಟಿನೂ ಕೂಡ ತೆಗೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ ಲಭ್ಯ ಇರುವಂತದ್ದು. ಒಟ್ಟಾರೆಯಾಗಿ ಒಟ್ಟು 11 ಜನರ ಹೆಸರು ಕೂಡ ಇತ್ತು ಆ ಲಿಸ್ಟ್ ನಲ್ಲಿ ಅನ್ನುವಂಥದ್ದು. ಇದೀಗ ಆ 11 ಜನರ ಲಿಸ್ಟ್ ನಲ್ಲಿ ಸರಿಸುಮಾರು 6 ಜನನ್ನ ಕೈ ಬಿಡಬೇಕು ಅನ್ನೋಂತ ನಿಟ್ಟಿನಲ್ಲಿ ಬೇಡ, ಹೊಸಬರಿಗೆ ಆದ್ಯತೆ ಕೊಡಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಡುವಂತ ನಿಟ್ಟಿನಲ್ಲಿ ಅಂತದೊಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡ್ ಬನ್ನಿ ಅನ್ನೋಂತ ಸೂಚನೆಗಳು ಸಿಕ್ಕಂತೆ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದು ಡಿಸಿಎಂ ಪರಮೇಶ್ವರ್ ಅವರು ಕೂಡ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಒಂದು ಕೆಲ ಕಾಲ ಚರ್ಚೆಯನ್ನ ಮಾಡಿದ್ರು, ಆ ಪಟ್ಟಿಯನ್ನು ಹಿಡ್ಕೊಂಡು ಅನ್ನೋಂತ ಮಾಹಿತಿಗಳೆಲ್ಲ ಆಗಿರುವಂತದ್ದು. ಅದ್ರ ಮುಂದುವರೆದ ಭಾಗವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಬೇಕಾದಂತಹ ಹಿನ್ನೆಲೆಯಲ್ಲಿ ಅವರು ಏರ್ಪೋರ್ಟ್ ಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರದೇ ಕಾರ್ನಲ್ಲಿ ಹತ್ಕೊಂಡು ಹೋಗಿ ಅಲ್ಲಿ ಕೂಡ ಒಂದಷ್ಟು ಚರ್ಚೆ ಮಾಡಿರುವಂತಹ ಸಾಧ್ಯತೆಗಳು ಇದಾವೆ. ಒಟ್ಟಾರೆಯಾಗಿ ಸೋಮವಾರ ಅಥವಾ ಮಂಗಳವಾರದ ಹೊತ್ತಿಗೆ ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂಥದ್ದೇನಿದೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಒಂದು ಗೊಂದಲಗಳ ಎಲ್ಲವೂ ಕೂಡ ಬಗೆಹರಿಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋಂತ ಕೊಟ್ಟಿರುವಂತಹ ಸೂಚನೆ, ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಅನುಭವ ಹೊಂದಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆ, ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಯಾವ ಆಧಾರಿತವಾಗಿ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನೋಂಥದ್ದು ಕೂಡ ಈವರೆಗೂ ಮೂಡಿರುವಂತಹ ಕುತೂಹಲ.